कर्कटे हस्तनक्षत्रे बदरीनिलयोद्भवम् अष्टाक्षरप्रदातारं नारायणगुरुं भजे. ಕಳೆದ ದಿನಗಳಲ್ಲಿ ಆಗಮಶಾಸ್ತ್ರದ ವಿಚಾರಗಳನ್ನು ಒಂದಷ್ಟು ತಿಳ್ಕೊಂಡ್ವಿ ಮತ್ತು ಮುಂದುವರಿಸಿ ಈ ಆಗಮ ಅಂದರೆ ಏನು, ಹೇಗೆ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತು ತಿಳಿಯೋಣ. ಆಗಮ ಮೂರೇ ಅಕ್ಷರ ಇರುವಂಥದ್ದು. ಇದು ಆ ಗ ಮ. ಆ ಅಂದರೆ ಬಂದಿರೋದು ಅಂತ, ಆಗತಂ ಅಂತ ಹೇಳುವಂಥದ್ದು. ಆಗತಂ ಶಿವಭಕ್ತರೇಭ್ಯೋ ಗತಂಚ ಗಿರಿಜಾಶ್ರುತೌ ಮತಂಚ ವಾಸುದೇವಾತ್ ತಸ್ಮಾತ್ ಆಗಮ ಮುಚ್ಚತೆ ಅಂತ. ಆಗತಂ ಶಿವಭಕ್ತರೇಭ್ಯೋ, ಶಿವನ ಬಾಯಿಯಿಂದ ಹೇಳಲ್ಪಟ್ಟಿರುವಂತಹ ಶಾಸ್ತ್ರ ಇದು. ಗಿರಿಜೆಯ ಕಿವಿಯಿಂದ ಕೇಳಲ್ಪಟ್ಟ ಶಾಸ್ತ್ರ. ಶಿವನಿಂದ ಹೇಳಿದ್ದು, ಗಿರಿಜೆಯಿಂದ ಕೇಳಿದ್ದು. ಹಾಗಿದ್ದರೆ ಯಾರ ಪೂಜೆ ಇದು? ಇದು ವಾಸುದೇವನ ಪೂಜೆ. ವಾಸುದೇವ ಅಂದರೆ ನಾರಾಯಣ. ನಾರಾಯಣನ ಪೂಜೆಯನ್ನು ತಿಳಿಸ್ಕೊಡುವಂಥ ಒಂದು ಶಾಸ್ತ್ರ. ಶಿವನ ಬಾಯಿಯಿಂದ ಹೇಳಲ್ಪಟ್ಟಿದ್ದು, ಗಿರಿಜೆಯಿಂದ ಕೇಳಲ್ಪಟ್ಟಿದ್ದು ಮತ್ತು ನಾರಾಯಣನ ಮತವು ಅಂದರೆ ಪೂಜೆಯ ವಿಧಾನವು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಆಗಮ ಅನ್ನೋ ಒಂದು ಮೂರೇ ಅಕ್ಷರದಿಂದ ತಿಳಿಬೋದು. ಆನಂತರ ಈ ಆಗಮಗಳಲ್ಲಿ ಅನೇಕ ವಿಧವಾದಂಥ ಆಗಮಗಳಿವೆ. ನಮಗೆ ಅಂದರೆ ವೈಷ್ಣವರಿಗೆ ಸಂಬಂಧಪಟ್ಟಂಥದ್ದು ಎರಡು ಆಗಮ ಇದೆ. ಒಂದು ಪಾಂಚರಾತ್ರ, ಇನ್ನೊಂದು ವೈಖಾನಸ ಅಂಥೇಳಿ. ಆದರೆ ಆಗಮಗಳಲ್ಲಿ ಬೇರೆ ಬೇರೆ ಅಂದರೆ ಈಗ ಜೈನಾಗಮವೂ ಇದೆ, ಶೈವಾಗಮ ಇದೆ, ತಂತ್ರಸಾರ ಆಗಮ ಇದೆ. ಈ ರೀತಿ ಅನೇಕ ಆಗಮಗಳಿದ್ದರೂ ನಮಗೆ ನಾವಿಲ್ಲಿ ತಿಳ್ಕೊಳ್ತಾ ಇರೋದು ಪಾಂಚರಾತ್ರ ಆಗಮ ಒಂದನ್ನೇ. ಯಾಕೆಂದರೆ ನೀವೆಲ್ಲ ದೇವಾಲಯಗಳನ್ನು ಹೊಂದಿರೋರು, ಈ ದೇವಾಲಯದ ಪೂಜೆಯನ್ನು ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಪಾಠ ಮಾಡೋದು ನನ್ನ ಕರ್ತವ್ಯ. ಹಾಗಾಗಿ ನೀವೆಲ್ಲ ವಿಷ್ಣು ಪೂಜೆಯಲ್ಲೇ ಇರೋದರಿಂದ ನಿಮಗೆ ಈ ಪಾಂಚರಾತ್ರ ಆಗಮವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪಾಂಚರಾತ್ರದಲ್ಲಿ ಅಂದರೆ ಈಗ ಪಾಂಚರಾತ್ರದ ಆಗಮ ಅಂತ ತಿಳ್ಕೊಂಡ್ರೆ, ಈಗ ಪಾಂಚರಾತ್ರ ಅಂದರೆ ಏನು ಅಂತ. ಸಂಸ್ಕೃತದಲ್ಲಿ ಪಂಚ ಅಂದರೆ 5 ಅಂತ. ರಾತ್ರಿ, ದಿನ ಮತ್ತು ರಾತ್ರಿ ಎರಡರಲ್ಲಿಯೂ ಉಪದೇಶವನ್ನು ಮಾಡಿದಂಥದ್ದು. ಯಾರು ಉಪದೇಶ ಮಾಡಿದ್ದು? ಶಿವ ಗಿರಿಜೆಗೆ ಉಪದೇಶವನ್ನು ಮಾಡಿದಂಥದ್ದು 5 ರಾತ್ರಿಗಳಲ್ಲಿ 5 ಹಗಲಲ್ಲಿ ಈ ಶಾಸ್ತ್ರವನ್ನು ಅಂದರೆ ನಾರಾಯಣನ ಮತವನ್ನು ಹೇಳಿದ್ದಂಥದ್ದು ಅಂತ ಈ ಪಾಂಚರಾತ್ರ ಶಾಸ್ತ್ರವು ನಮಗೆ ತಿಳಿಸ್ಕೊಡುತ್ತೆ. ಪಾಂಚರಾತ್ರ ಆಗಮ ಅಂತ 5 ರಾತ್ರಿಗಳಲ್ಲಿ 5 ಹಗಲಲ್ಲಿ ಈ ಶಾಸ್ತ್ರವನ್ನು ಗಿರಿಜೆಗೆ ಶಿವನು ಉಪದೇಶ ಮಾಡಿದ್ದಂಥದ್ದು. ಇದಕ್ಕೆ ಪಾಂಚರಾತ್ರ ಆಗಮ ಅಂತ ನಾವು ಅರ್ಥೈಸ್ಕೋಬೇಕಾಗುತ್ತೆ. ಅನಂತರ ಈ ಪಾಂಚರಾತ್ರದಲ್ಲಿ ನಿಮಗೆ ವೈಖಾನಸನೋ ಬೇರೆ ಆಗಮಗಳ ಸೂಕ್ಷ್ಮತೆಯನ್ನು ಮತ್ತೊಂದು ದಿವಸ ಹೇಳ್ತೇನೆ. ಈ ಪಾಂಚರಾತ್ರ ಆಗಮ ಏನಿದೆ, ಈ ಶಾಸ್ತ್ರದಲ್ಲಿ 120 ಸಂಹಿತೆಗಳಿವೆ. ಎಷ್ಟು ಸಂಹಿತೆಗಳಿವೆ? 120 ಸಂಹಿತೆಗಳಿವೆ. ಈಶ್ವರ ಸಂಹಿತೆ ಆಗಿರ್ಬೋದು, ಪೌಷ್ಕರ ಸಂಹಿತೆ ಆಗಿರ್ಬೋದು, ಜಯಾಕ್ಯ ಸಂಹಿತೆ ಆಗಿರ್ಬೋದು, ಪಾರಮೇಶ್ವರ ಸಂಹಿತೆ ಆಗಿರ್ಬೋದು. ಹೀಗೆ ಅನೇಕ ಸಂಹಿತೆಗಳಿವೆ. ಶೇಷ ಸಂಹಿತೆ, ಗರುಡ ಸಂಹಿತೆ, ಈ ಥರ ಅನೇಕ ಸಂಹಿತೆಗಳಿವೆ. ಆದರೆ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಉಪಯೋಗ ಆಗುವಂಥದ್ದು ಸಾಧಾರಣವಾಗಿ ಪಾದ್ಮ ಸಂಹಿತೆ ಆಗುತ್ತೆ. ಮಿಕ್ಕಿದ ಕಡೆಯಲ್ಲಿ ಈಗ ಉದಾಹರಣೆಗೆ ಭಾರತದ ಅತಿದೊಡ್ಡ ದೇವಾಲಯ ಶ್ರೀರಂಗಮ್ಮನಲ್ಲಿ ಪಾರಮೇಶ್ವರ ಸಂಹಿತೆಯ ಪ್ರಕಾರವಾಗಿ ಪೂಜೆ ನಡೆಯುತ್ತೆ. ಅದೇ ರೀತಿ ಕಾಂಚೀಪುರದಲ್ಲಿ ಜಯಾಕ್ಯ ಸಂಹಿತೆಯ ರೀತಿಯಲ್ಲಿ ಪೂಜೆ ನಡೆಯುತ್ತೆ. ಮೇಲುಕೋಟೆಯಲ್ಲಿ ಈಶ್ವರ ಸಂಹಿತಾ ಪ್ರಕಾರವಾಗಿ ನಡೆಯುತ್ತೆ. ಅದೇ ತಿರುಪತಿಲಿ ವೈಖಾನಸ ರೀತಿಯಲ್ಲಿ ನಡೆಯುತ್ತೆ. ಅದು ಪಾಂಚರಾತ್ರದ ಆಗಮಕ್ಕೆ ಸಂಬಂಧ ಪಡೋದಿಲ್ಲ. ಹಾಗಾಗಿ ಈ 120 ಸಂಹಿತೆಗಳಲ್ಲಿ ಮೇಲ್ಕೋಟೆಯಲ್ಲಿ ಈಶ್ವರ ಸಂಹಿತಾ ಪ್ರಕಾರವಾಗಿ ನಡೆಯುತ್ತೆ. ಯಾವುದೇ ಸಂಹಿತೆಗಳು ಮಾಡಿದ್ರೂ ಕೂಡ ಅದರಲ್ಲಿ ಪಾದ್ಮ ಸಂಹಿತೆಯ ಅಳವಡನೆ ಇದ್ದೇ ಇರುತ್ತೆ. ಈಗ ಉದಾಹರಣೆಗೆ ಎಷ್ಟೋ ಕಡೆಯಲ್ಲಿ ಪುಣ್ಯಾಹವಾಚನವನ್ನೇ ಹೇಳಿಲ್ಲ, ಅದರಲ್ಲಿ ವಿಷ್ಣು ತಿಲಕದಲ್ಲಿ ಹೇಳಿದೆ. ಹಾಗಾಗಿ ಈ ಎಲ್ಲಕ್ಕೂ ಸಮಾಧಾನ ಪಡಿಸುವಂಥ ಒಂದು ಯಾವುದಾದ್ರೂ ಒಂದು ಸಂಹಿತೆ ಇದ್ದರೆ ಅದು ಪಾದ್ಮ ಸಂಹಿತೆ ಅಂತ ನಾವು ಹೇಳ್ಬೋದು. ಈ ಪಾದ್ಮ ಸಂಹಿತೆಗಳಲ್ಲಿ ನಿಮಗೆ ಅನೇಕ ವಿಧವಾದಂಥ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಂಡ್ಬಿಟ್ಟಿದೆ. ಉದಾಹರಣೆಗೆ ಉತ್ಸವಗಳು ಅಂತ ಹೇಳ್ತೀವಿ,
ಸವ ಸಾಂಸಾರಿಕಂ ದುಃಖಂ ಅಂತೇಳಿ ದುಃಖದಿಂದ ಮೇಲೆ ಎತ್ತುವಂಥದ್ದಕ್ಕೆ ಉತ್ಸವ ಅಂತ ಹೇಳ್ತೀವಿ. ಇಂತಹ ಉತ್ಸವಗಳಲ್ಲಿ ನಿತ್ಯೋತ್ಸವ, ನೈಮಿತ್ತಿಕೋತ್ಸವ, ಕಾಮ್ಯೋತ್ಸವ ಈ ರೀತಿ ಅನೇಕ ಉತ್ಸವಗಳನ್ನು ನಾವು ಕಾಣಬಹುದಾಗಿರುತ್ತೆ. ಇನ್ನು ನಿಮಗೆ ಚರ್ಯಾಪಾದ, ಕ್ರಿಯಾಪಾದ ಇದೆಲ್ಲವನ್ನು ಕೂಡ ನಾನು ವಿಶದವಾಗಿ ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತೀನಿ. ನಿಮಗೆ ತಿಳ್ಕೋಬೇಕಾದಂಥದ್ದೇನು, ಮೊದಲು ಅರ್ಚಕ ಹೇಗಿರಬೇಕು. ಈ ಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನಾವು ಧ್ಯಾನ ಶ್ಲೋಕವನ್ನು ಕಲಿಬೇಕು ಅಂತ ಕಳೆದ ಶಾಲೆಯಲ್ಲಿ ಅಂದರೆ ಕಳೆದ ಕ್ಲಾಸ್ನಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಅದೇ ರೀತಿಯಾಗಿ ಈಗ ನಾವು ಹೇಗಿರಬೇಕು, ಅರ್ಚಕರ ಲಕ್ಷಣ ಹೇಗಿರಬೇಕು ಅಂತ ವೇದಾಂಗ ತತ್ವಜ್ಞಾನ ಸರ್ವಶಾಸ್ತ್ರ ವಿಶಾರದಾನ್ ಅಂಥೇಳಿ ಎಲ್ಲ ಶಾಸ್ತ್ರಗಳನ್ನು ತಿಳಿದಿರಬೇಕು. ಜನಗಳು ಅನೇಕ ಸಂಕಷ್ಟಗಳಿಂದ ಬಂದಿರ್ತಾರೆ. ನೀವು ನಿಮಗೆ ದೇವರ ಜೊತೆಯಲ್ಲಿ ಇದ್ದೀನಿ ಅನ್ನೋ ಒಂದು ಭಾವನೆ ಏನಿರುತ್ತೆ, ಆ ಭಾವನೆಯಲ್ಲಿ ಜನಗಳನ್ನು ದೂಷಿಸ್ಬಿಟ್ರೆ ಅಥವಾ ಬೈದರೆ ಅವ್ರ ಮನಸ್ಸಿಗೆ ತುಂಬ ನೊಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಸಾತ್ವಿಕತೆಯಿಂದ, ತಾಳ್ಮೆಯಿಂದ ಆ ಕೆಲಸವನ್ನು ದೇವತಾ ಪೂಜೆಯಿಂದ ಮಾಡಬೇಕಾಗತ್ತೆ. ಈ ಯಾರೋ ಟೆನ್ಷನಲ್ಲಿ ಬಂದಿರ್ತಾರೆ ಮನುಷ್ಯರು, ಆ ಟೆನ್ಷನ್ ನಮಗೆ ಏನೇನೋ ಇರುತ್ತೆ, ಮನೆ ಕಟ್ಟಿರೋವಂಥದ್ದು, EMI ಪಡೆದಿರೋವಂಥದ್ದು, ಅಥವಾ ಇನ್ನೇನೋ ಸಮಸ್ಯೆಗಳಿಲ್ಲ, ಮಕ್ಕಳಾಗದೇ ಇರೋವಂಥದ್ದು, ಮಕ್ಕಳಾಗಿಯೂ ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥದ್ದು, ಅಥವಾ ಮಹಿಳೆಯರಿಗೆ ಮದುವೆ ಆಗದೇ ಇರುವಂಥದ್ದು, ಹೀಗೆ ನಾನಾ ಕಷ್ಟಗಳಿಂದ ಬಂದಂಥ ಜನಗಳಿಗೆ ಮೊದಲು ನಾವು ಅಧ್ಯಯನಶೀಲರಾಗಿದ್ದರೆ, ಅಂದರೆ ಅರ್ಚಕರು ಅಧ್ಯಯನಶೀಲರಾಗಿದ್ದರೆ ಆಗ ನಾವು ತಾಳ್ಮೆಯಿಂದ ಆ ದೇವಾಲಯದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಅಜ್ಞಾನ ಜಾಸ್ತಿ ತುಂಬ್ತಾ ಇರುತ್ತೋ ಅವರು ಕುಪಿತರಾಗ್ತಾರೆ, ಆಗಾಗ ಕುಪಿತರಾಗ್ತಾರೆ. ಅಂದರೆ ಅವ್ರಿಗೆ ಇರಿಟೇಷನ್ ಆಗುತ್ತೆ. ಅಂಥ ಇರಿಟೇಷನ್ ಆದಾಗ ಬಹುತೇಕ ಜನರಿಗೆ ನಾವು ನೆಮ್ಮದಿಯನ್ನು ಕೊಡೋದಕ್ಕೆ ಅಸಾಧ್ಯ. ಹಾಗಾಗಿ ನಾವು ಮೊದಲು ಫಸ್ಟು ಅಧ್ಯಯನವನ್ನು ಚೆನ್ನಾಗಿ ಮಾಡಬೇಕು. ಆ ಅಧ್ಯಯನವನ್ನು ಮಾಡಿದ್ರೆ ಬಹುತೇಕ ನಮಗೆ ಜನರ ಹತ್ರ ಇಂಟ್ರ್ಯಾಕ್ಟ್ ಮಾಡೋದು, ಭಗವಂತನ ಹತ್ರ ಸಂಪರ್ಕವನ್ನು ಹೇಗೆ ಬೆಳೆಸೋವಂಥದ್ದು, ಜನರಿಗೂ ಮತ್ತು ಭಗವಂತನಿಗೂ ಇರುವಂಥ ಸಂಬಂಧಕ್ಕೆ ನಾವು ಸೇತುವೆ ಹೇಗೆ ಆಗ್ತೀವಿ ಅನ್ನೋದು ಅದೆಲ್ಲ ನಮ್ಮ ತಲೆಗೆ ಬರುವಂಥದ್ದು ಶಾಸ್ತ್ರದ ಅಧ್ಯಯನ ಮತ್ತು ಅದರ ಮಹತ್ವವನ್ನು ತಿಳಿದಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ. ಅಲ್ಲಿ ತನಕ ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಿಮಗೆ ಫಸ್ಟ್ ಏನಂತ ಹೇಳಿದ್ರೆ ಧ್ಯಾನ ಶ್ಲೋಕಗಳನ್ನು ಕಲಿಬೇಕು. ಯಾಕೆಂದರೆ ಕೇಂದ್ರೀಕೃತವಾದಂಥ ಒಂದು ಸ್ಥಾನಕ್ಕೆ ನಾವು ಹೋದಾಗ ಆ ಧ್ಯಾನ ಶ್ಲೋಕ ಇದ್ದರೆ ಬೇರೆ ಡಿಸ್ಟರ್ಬ್ ಆಗಲ್ಲ, ಬೇರೆಯ ವಿಷಯಗಳು ನಮ್ಮ ತಲೆಗೆ ಬರಲ್ಲ. ಹಾಗಾಗಿ ಧ್ಯಾನ ಶ್ಲೋಕಗಳನ್ನು ನಾವು ಆಗಬೇಕು. ಈಗ ಉದಾಹರಣೆಗೆ ಅರ್ಚಕರ ಲಕ್ಷಣ ಅಂತ ನಾವು ಹೇಳಿದ್ವಿ, ಅದು ನಿಮಗೆ ಜ್ಞಾನ ಸಂಪನ್ನವಾದಂಥ ವಿಷಯಗಳಿಗೆ ಮಾತ್ರ ಅಲ್ಲ, ದೇಹದ ಅಲಂಕರಣವೂ ಕೂಡ ತುಂಬ ಚೆನ್ನಾಗಿರಬೇಕು, ಶುಚಿತ್ವವಾಗಿರಬೇಕು, ಕಡಗವನ್ನು ಹಾಕಿರಬೇಕು, ಮಾಲೆ ಹಾಕಿರಬೇಕು, ತುಳಸಿ ಮಾಲೆ ಹಾಕಿರಬೇಕು, ಕಮಲದ ಮಣಿ ಹಾಕಿರಬೇಕು. ಈ ರೀತಿ ಆ ಲಕ್ಷಣ ಏನಿದೆ ಅದಕ್ಕೆ ಇರ್ತದೆ. ಇದು ಶಾಸ್ತ್ರದ ಲಕ್ಷಣ. ಮತ್ತು ಒಂದು ವಿಶೇಷ ಏನು ಅಂತ ಹೇಳಿದ್ರೆ ವೈಷ್ಣವ ಲಕ್ಷಣವೂ ಇರುತ್ತೆ. ವೈಷ್ಣವ ಲಕ್ಷಣವೂ ಕೂಡ ಇರುತ್ತೆ. ಅವನಿಗೆ ಊರ್ಧ್ವ ಪುಂಡ್ರವನ್ನು ಧರಿಸಿರಬೇಕು, ಭಗವಂತನ ಆಯುಧವಾದಂಥ ಶಂಖಚಕ್ರಗಳನ್ನು ಧಾರಣೆಯನ್ನು ಮಾಡಿರಬೇಕು. ಹಾಗಾಗಿ ಗುರುವಿನಿಂದ ಉಪದೇಶವನ್ನು ತಗೊಂಡಿರಬೇಕು. ಇನ್ನೂ ಅನೇಕ ವಿಚಾರಗಳನ್ನು ನಾವೀಗ ಕಲಿತಾ ಹೋಗ್ಬೋದು. ಆದರೆ ನಿಮಗೆ ಈಗ ನಡೆಯುವಂತಹ ಪಾಠಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಆದ್ದರಿಂದ ನೀವು ಇದನ್ನು ಗಮನವಿಟ್ಟು ಕೇಳಬೇಕು. ಯಾಕೆಂದರೆ ಪೂಜಾ ವಿಧಾನಗಳು ಎಲ್ಲರಿಗೂ ಸಮಾಧಾನವನ್ನು ಕೊಡಿಸುವಂಥ ಶಾಸ್ತ್ರ. ಇದಕ್ಕೆ ಬೇರೆ ಹೊರತಾಗಿ ಬೇರೆ ಆದಾಯದ್ದು ಅಥವಾ ಇನ್ನೊಂದು ಅದು ಯಾವುದನ್ನು ಕೂಡ ನೀವು ಗಣನೆಗೆ ತಗೋಬಾರ್ದು. ಅದೆಲ್ಲ ನಂತರ ನಮ್ಮ ಜೀವನೋಪಾಯಕ್ಕೆ ಏನೋ ಸಿಗುತ್ತೆ, ಏನೋ ಭಕ್ತಾದಿಗಳು ಕಷ್ಟದಿಂದ ಬಂದಂಥವರು ಕೊಡ್ತಾರೆ, ಅದು ಬೇರೆ ವಿಷಯ. ಆದರೆ ನಾವು ಭಕ್ತಾದಿಗಳಿಗೆ ಏನು ನೆಮ್ಮದಿಯನ್ನು ಕೊಡಬೇಕು, ಆ ನೆಮ್ಮದಿಯನ್ನು ಕೊಡುವಂಥ ವಿಷಯದಲ್ಲಿ ಈ ಒಂದೇ ಶಾಸ್ತ್ರಕ್ಕೆ ಆ ಶಕ್ತಿ ಇರುವಂಥದ್ದು. ಆದ್ದರಿಂದ ದೇವಾಲಯದ ಪೂಜಾ ವಿಧಿವಿಧಾನಗಳನ್ನು ನಾವು ತಿಳಿಸ್ಬೇಕು ಅನ್ನೋದಾದರೆ ಮೊದಲು ಆ ಶಾಸ್ತ್ರದ ವಿಷಯಗಳ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡಬೇಕು. ಆನಂತರ ನಮ್ಮ ಶರೀರದಲ್ಲಿ ಇರಬಹುದಾದಂಥ ಲಾಂಛನಗಳು, ನಮಗೆ ಮನಸ್ಸಿನಲ್ಲಿ ಇರಬಹುದಾದಂಥ ಸಾತ್ವಿಕತೆಗಳು ಎಲ್ಲವನ್ನು ಕೂಡ ನಾವು ಬರೆಸ್ಕೋಬೇಕು. ಇನ್ನು ಮುಂದಿನ ಶಾಲೆಗಳಲ್ಲಿ ಮತ್ತೊಂದು ವಿಷಯಗಳನ್ನು ತಿಳಿಯೋಣ. ಶುಭಂ ಭೂಯಾತ್. ನಮಃ ಸಕಲ ಕಲ್ಯಾಣಧಾಯಿನೇ ಚಕ್ರಪಾಣಯೇ ವಿಷಯಾರ್ಣವಮಜ್ಞಾನಾಂ ಸಮುದ್ಧರಣ ಹೇತವೇ ಶ್ರಿಯಃ ಪತಿಂ ಅಹಂ ವಂದೇ ಶ್ರೀವೈಕುಂಠನಿಕೇತನಂ ಪಂಚರಾತ್ರ ಪ್ರವಕ್ತಾರಂ ಆದ್ಯಂ ನಾರಾಯಣಂ ಗುರುಂ.